ಡಿಕೆ ಸುರೇಶ್ ತಂಗಿ ಹೆಸರಲ್ಲಿ ಐಶ್ವರ್ಯ ಗೌಡ ವಂಚನೆ ಕೇಸ್ಗೆ ಸಂಬಂಧಪಟ್ಟಂತೆ ಐಷಾರಾಮಿ ಕಾರ್ ಸೀಸ್ ಮಾಡಿದ್ದಾರೆ ಆರ್ಆರ್ ನಗರ ಪೊಲೀಸರು ಎನ್ನುವ ಅಪ್ಡೇಟ್ ಲಭ್ಯವಾಗಿದೆ. ಡಿಕೆ ಸುರೇಶ್ ತಂಗಿ ಅಂತ ಹೆಸರು ಹೇಳಿಕೊಂಡು ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಕಾರನ್ನ ಸೀಸ್ ಮಾಡಿದ್ದಾರೆ ಕಾಕಿ ಎನ್ನುವ ಮಾಹಿತಿ ಲಭ್ಯವಾಗ್ತಿದೆ. ಐಶ್ವರ್ಯ ವಿನಯ್ ಕುಲಕರ್ಣಿ ವ್ಯವಹಾರಕ್ಕೆ ಸಾಕ್ಷಿಯಾಗಿದ್ದ ಕಾರ್ ಇದಾಗಿದೆ. ಐಶ್ವರ್ಯ ಗೌಡ ಮತ್ತೊಂದು ಕಾರನ್ನ ಪೊಲೀಸರು ಇದೀಗ ಸೀಸ್ ಮಾಡಿದ್ದಾರೆ. ಈ ಹಿಂದೆ 3 ಐಷಾರಾಮಿ ಕಾರುಗಳನ್ನ ಪೊಲೀಸರು ಸೀಸ್ ಮಾಡಿದ್ರು. ಆಡಿ, ಬಿಎಂಡಬ್ಲ್ಯೂ ಹಾಗೂ ಫಾರ್ಚುನರ್ ಕಾರ್ ಸೀಸ್ ಮಾಡಿದ್ದ ಪೊಲೀಸರು 60 ಲಕ್ಷ ಮೌಲ್ಯದ KA3NN 8181 ನಂಬರ್ನ ಮರ್ಸಿಡೀಸ್ ಬೆನ್ಸ್ ಕಾರ್ ಕೂಡ ಸೀಸ್ ಮಾಡಿದ್ದಾರೆ. ಡಿಕೆ ಸುರೇಶ್ ತಂಗಿ ಹೆಸರಲ್ಲಿ ಐಶ್ವರ್ಯ ಗೌಡ ವಂಚನೆ ಕೇಸ್ಗೆ ಸಂಬಂಧಪಟ್ಟಂತೆ ಐಷಾರಾಮಿ ಕಾರ್ ಸೀಸ್ ಮಾಡಿದ್ದಾರೆ ಆರ್ಆರ್ ನಗರ ಪೊಲೀಸರು ಎನ್ನುವ ಮಾಹಿತಿ ಲಭ್ಯವಾಗ್ತಿದೆ. ವಿನಯ್ ಕುಲಕರ್ಣಿ ಬಳಸ್ತಾ ಇದ್ದ ಕಾರನ್ನ ಕೂಡ ಕಾಕಿ ಇದೀಗ ಸೀಸ್ ಮಾಡಿರುವಂತದ್ದು. ಐಶ್ವರ್ಯ ವಿನಯ್ ಕುಲಕರ್ಣಿ ವ್ಯವಹಾರಕ್ಕೆ ಸಾಕ್ಷಿಯಾಗಿದ್ದ ಕಾರ್ ಇದಾಗಿತ್ತು. ಈ ಕಾರನ್ನ ಕೂಡ ಸೀಸ್ ಮಾಡಿದ್ದಾರೆ ಪೊಲೀಸರು ಎನ್ನುವ ವಿಚಾರಗಳು ಕೂಡ ಗೊತ್ತಾಗ್ತಾ ಇದೆ. ಈಗ ನೋಡ್ತಾ ಇದ್ರೆ ಡಿಕೆ ಸುರೇಶ್ ತಂಗಿ ಅಂತ ಹೇಳ್ಕೊಂಡು ಯಾವ ರೀತಿ ಒಂದು ವಂಚನೆಯನ್ನ ಮಾಡ್ತಾ ಇದ್ರು ಐಶ್ವರ್ಯ ಗೌಡ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇದೆ ಈ ಪ್ರಕರಣ. ಮೊದಲು ಧರ್ಮೇಂದ್ರ ಅವರ ಹೆಸರು ಕೇಳಿಬಂತು, ಮತ್ತೊಬ್ಬ ಬಿಜೆಪಿ ಮುಖಂಡನ ಹೆಸರು ಇದರ ಜೊತೆ ತಳಕಾಕೊಳ್ತು, ವಿನಯ್ ಕುಲಕರ್ಣಿ ಅವರ ಹೆಸರು ಕೇಳಿಬಂತು. ಹೀಗೆ ಯಾವಾಗ ಐಶ್ವರ್ಯ ಗೌಡ ವಿರುದ್ಧ ಒಂದು ದೂರು ದಾಖಲಾಯಿತು, ಸಾಲು ಸಾಲು ಸಂಖ್ಯೆಯಲ್ಲಿ ದೂರುಗಳು ಬೇರೆ ಬೇರೆ ಜಿಲ್ಲೆಗಳಲ್ಲಿ ದಾಖಲಾಗೋಕೆ ಶುರುವಾದ್ವು. ಇಷ್ಟು ದಿನ ಅವ್ರಿಗೆ ಹೆದರ್ಕೊಂಡು ಸುಮ್ಮನೆ ಇದ್ದಂತಹ ಎಲ್ಲಾ ವ್ಯಕ್ತಿಗಳು ಕೂಡ ಈಗ ಒಬ್ಬೊಬ್ಬರೇ ಒಂದು ದೂರನ್ನ ಕೊಡೋಕೆ ಮುಂದಾಗಿದ್ರು. ಈಗ ನೋಡ್ತಾ ಇದ್ರೆ ಡಿಕೆ ಸುರೇಶ್ ತಂಗಿ ಅಂತ ಹೇಳ್ಕೊಂಡು ಏನು ಐಶ್ವರ್ಯ ಗೌಡ ಸಾಕಷ್ಟು ಜನರಿಗೆ ವಂಚನೆಯನ್ನ ಮಾಡಿದ್ದಾರೆ. ಐಷಾರಾಮಿ ಕಾರು, ಅವ್ರು ಯಾವೆಲ್ಲ ಕಾರನ್ನ ಬಳಸ್ತಾ ಇದ್ರು ಆ ಕಾರ್ಗಳನ್ನ ಇದೀಗ ಪೊಲೀಸರು ಸೀಸ್ ಮಾಡಿದ್ದಾರೆ ಎನ್ನುವ ವಿಚಾರಗಳು ಗೊತ್ತಾಗ್ತಾ ಇದೆ. ಅದು ಕೂಡ ವಿನಯ್ ಕುಲಕರ್ಣಿ ಅವರು ಬಳಸ್ತಾ ಇದ್ದ ಕಾರನ್ನ ಕೂಡ ಪೊಲೀಸರು ಸೀಸ್ ಮಾಡಿದ್ದಾರೆ. ವ್ಯವಹಾರಕ್ಕೆ ಸಾಕ್ಷಿಯಾಗಿದ್ದ ಕಾರನ್ನ ಸೀಸ್ ಮಾಡಲಾಗಿದೆ. ಈಗ ಐಶ್ವರ್ಯ ಗೌಡ ಜೊತೆ ಇದ್ದ ಮತ್ತೊಂದು ಕಾರನ್ನ ಕೂಡ ಪೊಲೀಸರು ಸೀಸ್ ಮಾಡ್ಕೊಂಡಿದ್ದಾರೆ ಎನ್ನುವ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಈ ಹಿಂದೆನೆ 3 ಐಷಾರಾಮಿ ಕಾರ್ಗಳನ್ನ ಸೀಸ್ ಮಾಡಿದ್ರು. ಆಡಿ, ಬಿಎಂಡಬ್ಲ್ಯೂ ಹಾಗೂ ಫಾರ್ಚುನರ್ ಕಾರನ್ನ ಪೊಲೀಸರು ಸೀಸ್ ಮಾಡ್ಕೊಂಡು ಹೋಗಿದ್ರು. ಈಗ ನೋಡ್ತಾ ಇದ್ರೆ ಮರ್ಸಿಡೀಸ್ ಬೆನ್ಸ್ ಕಾರನ್ನ ಕೂಡ ಪೊಲೀಸರು ಸೀಸ್ ಮಾಡಿದ್ದಾರೆ ಎನ್ನುವ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಿದೆ. ಹಾಗಾದ್ರೆ ಇಷ್ಟೆಲ್ಲ ಒಂದು ಐಷಾರಾಮಿ ಜೀವನವನ್ನ ನಡೆಸ್ತಾ ಇದ್ದ ಐಶ್ವರ್ಯ ಗೌಡ ಅವರ ಹಿನ್ನೆಲೆ ಏನು, ಹೇಗೆ ಇವರಿಗೆ ಇದೆಲ್ಲ ಬಂತು, ಎಲ್ಲದನ್ನ ಕೂಡ ಪೊಲೀಸರು ಪ್ರಶ್ನೆ ಮಾಡಬೇಕಾಗತ್ತೆ.